टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಜಮ್ಮು ಮತ್ತೆ ಕಾಶ್ಮೀರ ಭಾಗದಲ್ಲಿ ಜೀವಂತ ಶೆಲ್ಗಳನ್ನ ನಿಷ್ಕ್ರಿಯಗೊಳಿಸುವಂತ ಪ್ರಕ್ರಿಯೆ ಆಗ್ತಾ ಇದೆ. ಯೋಧರು ಶೆಲ್ ಅನ್ನ ನಿಷ್ಕ್ರಿಯಗೊಳಿಸ್ತಾ ಇದ್ದಾರೆ. ಹಾಗೆಯೇ ಶೆಲ್ ನಿಷ್ಕ್ರಿಯಗೊಳಿಸುವಂತ ಸಂದರ್ಭ ಸ್ಫೋಟ ಸಂಭವಿಸುತ್ತೆ. ಈ ವಿಡಿಯೋವನ್ನ ಕೂಡ ಸೆರೆ ಹಿಡಿಯಲಾಗಿದೆ. ಜಮ್ಮು ಕಾಶ್ಮೀರ ಭಾಗದಲ್ಲಿ ನೋಡಿ ಜೀವಂತ ಶೆಲ್ಗಳನ್ನ ನಿಷ್ಕ್ರಿಯಗೊಳಿಸ್ತಾ ಇರುವಂತ ಪ್ರಕ್ರಿಯೆ. ಡಿಫೆನ್ಸ್ ಸಿಸ್ಟಮ್ಗಳು ಸ್ಟ್ರಾಂಗ್ ಆಗಿ ಇಲ್ಲದೆ ಇದ್ರೆ ಈ ಸ್ಫೋಟಗಳು ಜನವಸತಿ ಪ್ರದೇಶದಲ್ಲಿ ಆಗ್ತಾ ಇತ್ತು. ದೊಡ್ಡ ಅವಘಡವೇ ಸಂಭವಿಸ್ತಾ ಇತ್ತು. ಎಷ್ಟೋ ಜೀವಹಾನಿ ಆಗ್ತಾ ಇತ್ತು. ಬಟ್ ಭಾರತದ ಡಿಫೆನ್ಸ್ ಸಿಸ್ಟಮ್ಗಳು ಯಾವುದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಮಿಸೈಲ್ಗಳನ್ನ ಶೆಲ್ಗಳನ್ನ ಹೊಡೆದುರುಳಿಸಿದೆ. ಇದೀಗ ಜೀವಂತವಾಗಿರುವಂತಹ ಕೆಲ ಶೆಲ್ಗಳನ್ನ ನಿಷ್ಕ್ರಿಯಗೊಳಿಸ್ತಾ ಇದ್ದಾರೆ ಭಾರತೀಯ ಯೋಧರು. ನಿಷ್ಕ್ರಿಯಗೊಳಿಸುವಂತ ಸಂದರ್ಭ ಸ್ಫೋಟ ಆಗುತ್ತೆ. ಅದರ ವಿಡಿಯೋವನ್ನ ಸೆರೆ ಹಿಡಿಯಲಾಗಿದೆ, ನೀವು ಗಮನಿಸಬಹುದು. ಇದೇ ಕಾರಣಕ್ಕೆ ಜಮ್ಮು ಕಾಶ್ಮೀರದ ನಿವಾಸಿಗಳನ್ನ ಇವಾಕ್ಯುವೇಟ್ ಏನ್ ಮಾಡಿದ್ರು, ಅವರನ್ನ ವಾಪಸ್ ಬರಬಾರ್ದು ಅನ್ನುವಂತ ಸೂಚನೆ ಕೊಟ್ಟಿರೋದು ಇದಕ್ಕೆ. ಏನಾದ್ರೂ ಜೀವಂತ ಶೆಲ್ಗಳಿದ್ದು ಅದು ಸ್ಫೋಟವಾದ್ರೆ ನಾಗರಿಕರಿಗೆ ಹಾನಿಯಾಗುತ್ತೆ ಅನ್ನುವಂತ ಉದ್ದೇಶ.